ಚನ್ನಪಟ್ಟಣ ತಾಲೂಕಿನ ದಶವಾರ ಗ್ರಾಮದ ಬಳಿ ಕಣ್ವಾ ನದಿಯಿಂದ ದಶವಾರ ಗ್ರಾಮಕ್ಕೆ ಬರುವ ಕಣ್ವಾ ಬಲದಂಡೆ ಕಾಂಕ್ರೀಟ್ನಿಂದ ನಿರ್ಮಾಣಗೊಂಡಿದ್ದರೂ ಸಾರ್ವಜನಿಕರ ಬಳಕೆಗೆ ಸಮರ್ಪಕವಾಗಿ ದೊರೆಯುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿರುವ ಪ್ರದೇಶವನ್ನ ಸೂಕ್ತವಾಗಿ ನಿರ್ವಹಣೆ ಮಾಡದ ಕಾರಣ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಣ್ವಾ ಬಲದಂಡೆಯು ದಶವಾರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ಹಲವು ವರ್ಷಗಳಿಂದ ಉಪಯುಕ್ತವಾಗಿರುವ ಜಲಮೂಲವಾಗಿದೆ. ಹಿಂದೆ ಇಲ್ಲಿನ ನೀರನ್ನ ಜಾನುವಾರುಗಳಿಗೆ ಕುಡಿಯಲು ನೀಡುವುದು, ಹಸು, ಎಮ್ಮೆ, ಕುರಿ ಹಾಗೂ ಮೇಕೆಗಳಿಗೆ ಮೈತೊಳೆಯಲು ಬಳಸುವುದು ಸೇರಿದಂತೆ ವಿವಿಧ ಗ್ರಾಮೀಣ ಅಗತ್ಯಗಳಿಗೆ ಬಳಸಲಾಗುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಪಂಚಾಯಿತಿ ವತಿಯಿಂದ ತ್ಯಾಜ್ಯವನ್ನ ಎಲ್ಲೆಂದರಲ್ಲಿ ಹಾಕುತ್ತಿರುವುದರಿಂದ ಪರಿಸರ ಹಾಳಾಗಿದ್ದು ನೀರಿನ ಬಳಕೆಯು ಕಷ್ಟಕರವಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ದಶವಾರ ಗ್ರಾಮದ ರಾಜಮಲ್ಲ ಎಂಬಾತ ಈ ಗ್ರಾಮದ ಒಬ್ಬ ಗ್ರಾಮಸ್ಥ. ಇದು ನಮ್ಮದು ಕಣ್ವಾ ಕೆರೆ ಕಾಲುವೆ ಈ ಕಾಂಕ್ರೀಟ್ ಇದಾಗಿ ಸುಮಾರು 2 ವರ್ಷ ಆಯಿತು ಅಂತ ನಾವು ತಿಳ್ಕೊತಾ ಇದ್ದೀವಿ. 2 ವರ್ಷ ಆದಮೇಲೆ ಈ ಕಾವಲಲ್ಲಿ ಬಿದ್ದಿರುವಂಥ ಊಂದ್ಲು ಎತ್ತಾಗ್ತಿಲ್ಲ, ಎಲ್ಲ ಜುಂಡು ಎಲ್ಲ ಕಸ ಎಲ್ಲ ಬಿದ್ದು ಕಾವಲಲ್ಲಿ ಕೊಳಿತಾ ಇದೆ. ಯಾವುದೇ ರೀತಿಯ ಜಾನುವಾರುಗಳು ಬಂದು ಬಾಯಾರಿಕೆ ಬಂದಾಗ ನೀರು ಕುಡಿಯೋಕ್ಕೂ ಆಯ್ತಾ ಇಲ್ಲ, ಜನ ಬಂದು ಮೈ ತೊಳಿಕ್ಕೂ ಆಯ್ತಾ ಇಲ್ಲ. ಕೊನೆಗೆ ಜನ ಬಂದು ಕೈ ಕಾಲನ್ನು ತೊಳೆಯುವ ಆಗದೇ ಇರುವಂಥ ಪರಿಸ್ಥಿತಿ ಈ ಕಾವಲೆಗೆ ಬಂದು ಒದಗಿದೆ. ಅದು ಅಲ್ಲದೆ ಈ ಕಾವಲೆಗೆ ದಶವಾರ ಗ್ರಾಮದ ಕೊಳಚೆ ನೀರನ್ನು ಸಹ ಈ ಕಾವಲೆಗೆ ಬಿಡ್ತಾ ಇದ್ದಾರೆ. ಎಲ್ಲ ಕೆಟ್ಟ ಪದಾರ್ಥ ವಸ್ತುಗಳು, ಪ್ಲಾಸ್ಟಿಕ್ ವಸ್ತು ಅವೆಲ್ಲ ತಂದು ನಮ್ಮ ಗ್ರಾಮಸ್ಥರು ಈ ಕಾವಲೆಗೆ ಹಾಕ್ತಾ ಇದ್ದಾರೆ. ಇದ್ರ ಬಗ್ಗೆ ಈ ಕಾವಲೆಗೆ ಸಂಬಂಧಪಟ್ಟ ಅಧಿಕಾರಿ ವರ್ಗದಲ್ಲಿ ನಾನು ಒಂದೇ ಮನವಿ ಮಾಡ್ಕೋತಾ ಇದ್ದೀನಿ. ಇದ್ರ ಬಗ್ಗೆ ಈ ಜೊಂಡು ಬಗ್ಗೆ ಒಂದು ಕ್ರಮ ತಗೊಳ್ಳಿ. ಮತ್ತು ಈ ಪಂಚಾಯತಿಯವರು ಈ ದಶವಾರ ಗ್ರಾಮದ ಈ ಕೊಳಚೆ ನೀರು ಈ ಕಾವಲೆಗೆ ಕೆಡಗವ್ರಲ್ವೇ, ಈ ಕೊಳಚೆ ನೀರನ್ನ ಕಾವಲೆಗೆ ಕೆಡಗೋ ಬದಲು ಬೇರೆ ಕಡೆಗೆ ಇದನ್ನು ನೀರನ್ನ ಬಿಡಬೇಕಾಗಿ ನಾನು ನಿಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೋತಾ ಇದ್ದೀನಿ. ಈ ಕಾವಲಲ್ಲಿ ಕೈಕಾಲು ತೊಳಿಕ್ಕೂ ಆಯ್ತಾ ಇಲ್ಲ, ಜಾನುವಾರುಗಳು ನೀರನ್ನೂ ಕುಡಿಯೋಕೆ ಆಯ್ತಾ ಇಲ್ಲ, ಕಲ್ಮಶ ಆಗೋಗ್ಬಿಟ್ಟಿದೆ. ಈ ನಮ್ಮ ಕಾವಲೆ ಹೋಗ್ಬಿಟ್ಟಿದೆ. ಮೊದಲೇ ಹಿಂದೆ ಏನೋ ಕಲ್ಲು ಕಟ್ಟಡ ಮಾಡಿ ಒಂದು ಕಾವಲೆ ಇತ್ತು, ಅಂಥ ಒಂದು ಸ್ಥಿತಿ ಇವತ್ತಿಲ್ಲ. ಈ ಕಾಂಕ್ರೀಟ್ ಕಾವಲೆ ಆದಮೇಲೆ ಎಲ್ಲ ಕಲ್ಮಶ ಆಗೋಗ್ಬಿಟ್ಟಿದೆ. ನಾನು ಅಧಿಕಾರಿ ಮಿತ್ರರಲ್ಲಿ ಮತ್ತೊಮ್ಮೆ ಕೈ ಜೋಡಿಸಿ ಕೇಳ್ಕೊತಾ ಇದ್ದೀನಿ. ಇದ್ರ ಬಗ್ಗೆ ನೀವು ಕ್ರಮ ಕೈಗೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ.